ನಿಮ್ಮ ಅವ್ವಾಗೂ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ಬೇಕಾದ್ರೆ ನಿನಗಿಂತ ಸಣ್ಣವರೆಲ್ಲ ನಮಸ್ಕಾರ ಮಾಡಕ್ಕೆ ಶುರು ಮಾಡ್ಬಿಡ್ತಾರೆ. ಯಾಕಂದ್ರೆ ಅಣ್ಣ ಮಾಡ್ತಾನಲ್ಲ, ಹೌದಿಲ್ಲ? ಅದಕ್ಕೆ ದಯವಿಟ್ಟು ಏನಪ್ಪ ಅಂದ್ರೆ ಎಲ್ಲರಿಗೂ ನಾನು ಹೇಳೋದಿಷ್ಟೇ, ತಂದೆ ತಾಯಿಗಳಿಗಿಂತ ಮಿಗಿಲಾದ ದೇವರಿಲ್ಲ. ಹೌದಾ? ಜನನಿ ತಾನೇ ಮೊದಲ ಗುರು, ಜನಕ ತಾನೇ ಮೊದಲ ಗುರು ಅಂತ ಹೇಳ್ತಾರೆ. ಅವಾಗ ಈ ಸಂಖ್ಯೆ ಹಾಸ್ಟೆಲ್ನಾಗಿರೋರು ಎಲ್ಲರಿಗೂ ನಮಗೆಲ್ಲ ಇಡೀ ನಮ್ಮ ಜಗತ್ತಿಗೆ ಯಾರು ತಂದೆ ತಾಯಿ ಅಂದ್ರೆ ಅಜ್ಜರ ಬರೋದು ನಮಸ್ಕಾರ ಮಾಡಿ ಓಕೆ ಗುಡ್ ಬೈಕ್. ಮನೆಗೆ ಹೋದ್ಮೇಲೆ ನಮ್ಮ ಅಜ್ಜರ ಬಳಿ ಫೋನ್ ಬರಬೇಕು. ಈ ಸತಿ ಸುಟ್ಟೆ ನಮ್ಮ ಹುಡುಗರು ಭಾಳ ಚಂದ ಕಲ್ತಾವ್ರಿ ಅಜ್ಜರ. ನಾವು ಇದ್ರ ಜೊತೆ ನಮ್ಮ ಮಗಳ ಜೊತೆ ನಾನು ಆ ಹುಡುಗರು ತಂದಿಲ್ಲಿ ಕೂಡಿಸ್ತೀವ್ರಿ ಅನ್ನಬೇಕು. ಅದು ಯಾವಾಗ ಸಾಧ್ಯ ಆಗ್ತದಪ್ಪ ಅಂದ್ರೆ ನೀವೆಲ್ಲ ನಾನು ಹೇಳಿದ್ದು ಕಲಿ ಆಗ್ಬೇಕು. ಆಮೇಲೆ ನಾನು ಹೇಳಿದ್ದು ನಾನು ಮುಂದೆ ನಾಟಕ ಮಾಡಬಾರ್ದು. ಹೌದಿಲ್ಲ? ಪಾಪಿ ಸರ್ ಇರ್ತಾರೆ, ಅಜ್ಜ ಇರ್ತಾರೆ, ಅವ್ವ ಇರ್ತಾರೆ, ಅಗದಿ ಅಪ್ಪರೆ ಇರೋದು ಹಿಂಗೆ ಅನ್ನಿಸ್ತದೆ. ಹೌದಿಲ್ಲ? ಯಾರೇ ಇರಲಿ, ಸಣ್ಣವರೇ ಇರಲಿ ದೊಡ್ಡವರೇ ಇರಲಿ, ಯಾರೇ ಇರಲಿ, ಯಾವಾಗಲೂ ಹೇಳ್ತೀನಿ ನನ್ನ ಥೇರಿ ಒಂದೇ, ಹಿಂದೂ ಒಂದೇ ಇರೋದು ಪಕ್ಷ, ಮುಂದೂ ಒಂದೇ. ಇದನ್ನು ಬೆಳೆಸ್ತಾರೆ. ಹಿಂದವ್ರು ಬಂದಾಗ ನಾಟಕ ಕೊಡೋದು, ಮುಂದೆ ಅಪ್ಪಾಜಿ ಬಂದಾಗ ಅಗ್ಗಿ ಅಪ್ಪಾಜಿ ಅನ್ನೋದು, ಮಾತಿನ ಬಗೆಯರ ಹಾಗೆ ಸುಮ್ಮ ಅಪ್ಪಾಜಿ ಅಂತ ಹನ್ನೆರಡು ಉಪಯೋಗಿಲ್ಲ. ಅಪ್ಪಾಜಿ ಇರಲಿ, ನಿಮ್ಮ ಶಿಕ್ಷಕರು ಇರಲಿ, ನಿಮಗೆ ಹೆಚ್ಚಿ ಸರ್ ಬರಲಿರೆ ಬಿಟ್ಟರೆ ನಾಲ್ಗೆ ನಿಂದ ಐತಿಲ್ಲ, ನಾಲ್ಗೆ ಕೆಜಿ ನಾಲ್ಗೆ ನಿಂದ ಐತಿಲ್ಲ.